ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ನಾನ್ ಶುದ್ಧ ಕನ್ನಡಿಗ, ನಾನಿಲ್ಲಿ ಮಾತಾಡೋ ಭಾಷೆ ಕನ್ನಡ ಏನಿವಾಗ. ಸೊ ಬಾಯ್ಸ್ ನಮಸ್ಕಾರ. ಇವತ್ತು ನಾನು ಮತ್ತೆ ನಮ್ಮ ತೋಟಿ ಚಂದನ್ ಬಂದ್ಬಿಟ್ಟು ಫುಡ್ ವ್ಲಾಗ್ ಮಾಡೋಣ ಅಂತ ಅನ್ಕೊಂಡ್ರಿ. ಸೊ ಒಂದು ಫುಡ್ ಸ್ಟ್ರೀಟಿಗೆ ಬಂದಿದ್ದೀರಿ. ಈ ರೋಡ್ ಬಂದ್ಬಿಟ್ಟು ಸಾಕಾರ್ ನಗರ್ ರೋಡು. ಸೊ ಆ ರೋಡಲ್ಲಿ ಒಂದು ಫುಡ್ ಸ್ಟ್ರೀಟ್ ಇದೆ ಚಿಕ್ಕದಾಗಿ. ಸೊ ಅಲ್ಲಿ ಬಂದಿದ್ದೀರಿ ತಿನ್ನೋಕ್ಕೆ. ನೋಡೋಣ, ಒಂದು ಚಿಕನ್ ಬಾರ್ಬಿಕ್ಯೂ ಆರ್ಡರ್ ಮಾಡಿದ್ದೀರಿ. ತಿಂದುಬಿಟ್ಟು ಅದ್ರ ಟೇಸ್ಟ್ ಏನು ಅಂತ ಹೇಳ್ತೀನಿ. ಮ್ಯಾಟ್ರ್ ಏನು ಅಂದರೆ, ಇವನ್ನ ಯಾಕೆ ತೋಟಿ ಅಂತ ಕರಿತೀವಿ ಅಂತ ಸ್ಟೋರಿ ಹೇಳ್ತೀನಿ ಕೇಳ್ರಿ. ಸ್ಕೂಲಲ್ಲಿ ಇದ್ದಾಗ ಇವ್ರದ್ದು ತೋಟ ಇರ್ತಿರ್ಲಿಲ್ಲ. ಈ ನನ್ನ ಮಗ ಏನು ಮಾಡ್ತಿದ್ದ, ಎಲ್ರದ್ದು ತೋಟ ಐತೆ ನಂದು ತೋಟ ಇಲ್ಲ ಅಂದ್ಬಿಟ್ಟು ನಮ್ದು 5 ಎಕರೆ ಐತೆ 10 ಎಕರೆ ಐತೆ ಅಂತ ಬರೀ ಬಿಲ್ಡಪ್ ಕೊಡ್ಕೊತಾ ಇದ್ದ. ಸೊ ಹುಡುಗರೆಲ್ಲ ಸೇರ್ಕೊಂಡಿದ್ದ ತೋಟಿಗ ಅಂತ ಹೆಸರು. ಅರ್ಥ ಆಯ್ತಾ ಇವಾಗ ನನ್ನ ಹೆಸರು ಯಾಕೆ ತೋಟಿ ಅಂತ ಕರೀತಾರಂತ? ಸೊ ದಿಸ್ ಇಸ್ ದಿ ಬ್ರೀಫ್ ಎಕ್ಸ್ಪ್ಲನೇಷನ್ ಅಬೌಟ್ ತೋಟಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ. ನಿನಗಿರೋ ಅದೃಷ್ಟನೂ ಇಲ್ಲ ಇವನಿಗೆ. ನೋಡ, ಡೈಲಿ ಬಾರ್ಬಿಕ್ಯೂ ತಿಂತಾರದು. ಇಲ್ಲಿ ಕರೆಕ್ಟಾಗಿ ಕಳಿಸ್ತಾರೆ. ಹಲೋ, ಹೇಳಿ ಧನುಷ್ ಅವರೇ. ಹಲೋ, ಚಿಕ್ಕನಾಯಿಗೆ ನಾವು ಚಿಕನ್ ತಿಂದಿರೋ ಸ್ಮೆಲ್ ಬಂದ್ಬಿಡ್ತಾ ಇಲ್ಲಿಂದ ದೇವನಹಳ್ಳಿ ತನಕ. ಮಾತಾಡಿ ಬ್ರೋ. ಯಾಕೆ ಬ್ರೋ? ಏನ್ ಬ್ರೋ ಸಮಾಚಾರ? ಫೋನ್ ಮಾಡಿಬಿಟ್ಟಿದ್ದೀರಾ? ಚೆನ್ನಾಗಿ ಎತ್ಕೊಂಡು ಬರ್ತಾ ಇರಬೇಕು ಸೈಡ್ಗ. ಏನು ಆಯ್ತಾ? ಹಾಂ, 9 ಗಂಟೆಯಿಂದ 5 ಗಂಟೆ ತನಕನೇ ಇರೋದು. ಓಟಿ ಮಾಡಿದ್ರೆ 60 ರೂಪಾಯಿ ಸಿಗ್ತದೆ. ಬೆಳಗ್ಗೆ ಚಡ್ಡಿ ಹಾಕೊಂಡು ನಿಕ್ಕರ್ ಹಾಕೊಂಡು ಶಂಕೆತ್ಕೊಂಡು ಬರ್ತಾ ಇರಬೇಕು. ಓಟಿ ಬೇಕೇನಾ? ಓವರ್ ಟೈಮ್ ಬೇಕಾ ಅಂತ. ಓಟಿ ಕೊಡ್ತಾರಲ್ಲ 90 ರೂಪಾಯಿ. ಏಯ್ ನೀನು ಯಾಕೆ ನೀನು ಆಯ್ತು ಬಾ ಮತ್ತೆ ಮಾಡಿಸ್ಕೊಡ್ತೀನಿ. 90 ರೂಪಾಯಿ ಮಾಡಿಸ್ಕೊಡ್ತೀನಿ ಬಾ. ಪುಸ್ತಕ ಬರಲಿ ಬಿಡು. 1 ಅವರ್ ಮಾಡಿದ್ರೆ ಯಾಕೆ 90 ರೂಪಾಯಿ ಬರಲ್ಲ? ಅವ್ರ ಅಪ್ಪ ಅಮ್ಮ ಕಷ್ಟಪಟ್ಟು ಡಿಗ್ರಿ ಓದಿಸಿದ್ರೆ ಚಿಕ್ಕ ಮುಚ್ಕೊಂಡಲ್ಲಿ ಓದಾ ಅಂದ್ರೆ ಡಿಗ್ರಿ ಓದಿಸಿದ್ರೆ ಅವ್ರ ಅಪ್ಪ ಅಮ್ಮ ಗಾರೆ ಕೆಲಸಕ್ಕೆ ಎಷ್ಟು ಫೀಸು ಅಂತ ಹೇಳ್ತಾವ್ರೆ. ಮಗ ತೋರಿಸ್ಬಿಡೋದು. ಆಯ್ತಾ? ಲೇ ನನ್ನ ಮಗನೇ, ನೀನು ರೈತನ ನೀನು? ಅಲ್ಲ, ಹಸುಕ ಏನು ಊಟ ಹಾಕ್ತಾರೆ ಅಂತ ಕೇಳಿದ್ರೆ ಬಿರಿಯಾನಿ, ಇಂಡಿ, ಬೂಸ ಜೊತೆ ಬೂಸ್ಟು ಹಾರ್ಲಿಕ್ಸ್ ಹಾಕ್ತಾರೆ ಅಂತೀಯ. ನೀನು ರೈತನ ನೀನು? ತಿರುಗಿ ನೋಡ, ನೀನು ಊರವ್ರಿಗೆಲ್ಲ ಅನ್ನ ಹಾಕ್ತೀಯ ನೀನು. ಲೇ ಬೇವರ್ಸಿ. ಇವ ಆಂಟಿ ಯಾರೋ ಆರ್ಡ್ರ್ ತಗೊಂಡು ಅರ್ಧ ಗಂಟೆ ಆಯ್ತು ಗುರು. ಏನೋ ಬಾರ್ಬಿಕ್ಯೂ ಅಂತ ಕರ್ಕೊಂಬಂದ ಬೇವರ್ಸಿ ನನ್ನ ಮಗ. ಇಲ್ಲಿ ನೋಡಿದ್ರೆ ಬಾರ್ಬಿಕ್ಯೂ ಇಲ್ಲ, ಚಿಕನ್ ಇಲ್ಲ. ಅಯ್ಯೋ ನೀನು 3 ಪೀಸ್ ಅವರಿಂದ ಕಾಯಿಸಲ್ಲ ಬೇವರ್ಸಿ ನನ್ನ ಮಗ. 160 ರೂಪಾಯಿ ನಮ್ಮ ಮನೆ 1 kg ಚಿಕನ್ ತಂದು 1 ಅವರ್ಗೆ ಸಾಂಬಾರು, ಬಿರಿಯಾನಿ, ಕಬಾಬು, ಫ್ರೈ, ಪುಲ್ಸು ಗಿಲ್ಸು ಎಲ್ಲ ಮಾಡಾಕಿರೋರು. ನೀನು 160 ರೂಪಾಯಿ. ಓಟಿಕ ಮತ್ತೆ ದೊಡ್ಡ ಬಾಟ್ಲಿಕ ಏನು ವ್ಯತ್ಯಾಸ? ಫಸ್ಟ್ ಇದು ಅಂದ್ರೆ ನೀನು ನಿಮ್ಮ ಮನೆಯವ್ರ ಓಟಿ ಅಂತಿದ್ದಿ. ನಿಮ್ಮ ಅಮ್ಮಂಗೆ ತೋರಿಸಿದ ತಡೆ ವಿಡಿಯೋನ ಇದು ಕಟ್ ಮಾಡಿದ್ದು ಬೇಡ. ಗುರು ಹೇಳ್ಕೊಳಂಗೇನಿಲ್ಲ, ಒಂದು ರೇಂಜ್ ಚೆನ್ನಾಗೈತೆ, ಸ್ವಲ್ಪ ಸ್ವೀಟ್ ಆಗೈತೆ. ಇದು ಬೆಳ್ಳಕ್ಕಿರೋ ಚೆನ್ನಾಗೈತೆ. ಇದೇನೋ ಸಾಸ್ ಇದೆ. ಕರೀತಾರೆ ನನ್ನ ಮಕ್ಕಳು. ಟೊಮೆಟೊ ಕೆಚಪ್ ಕೊಡ ಚಿಕನ್. ಯಾವ ಟೊಮೆಟೊ ಕೆಚಪ್ ಕೊಡ್ತಾನ? ಪರವಾಗಿಲ್ಲ, ಚೆನ್ನಾಗೈತೆ. ನೋಡಿ ಏನು ನೋಡ್ತಾ ಇರೋದು, ಭಯನೇ ಇಲ್ಲ ಅದಕ್ಕೆ. ಜಿಂಗ ಲಕ 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 ಬರ್ರ 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 ಬರ್ರ. ನೀನು ನೋಡಿದ್ರು ಭಯ ಇಲ್ಲಲ್ಲ ಅದಕ್ಕೆ. ಸೊ ಅಲ್ಲಿ ಬಾರ್ಬಿಕ್ಯೂ ಆದಮೇಲೆ ಇದು ಏನೋ ಸ್ಪೆಷಲ್ ಅಂತೆ, ಬಾಳೆ ದಿಂಡು ಮಸಾಲೆ ಅಂತ. ಮಗ ಕಾಣಿಸ್ತಲ್ಲ ಅಲ್ಲಿ. ಅಣ್ಣವ್ರು ಮಾಡಿಕೊಟ್ರು. ಇದು ಸಾಕಾರ್ ನಗರಲ್ಲಿ ಬರುತ್ತೆ. ಅಣ್ಣವ್ರು ಏನೋ ಸ್ಪೆಷಲ್ ಅಂತ ಮಾಡಿಕೊಟ್ರು. ಬಾಳೆ ದಿಂಡ್ನ ಚಾಟ್ಸ್, ಬಾಳೆ ದಿಂಡ್ ಮಸಾಲ ಚೆನ್ನಾಗಿದೆ. ಬಂದು ಟ್ರೈ ಮಾಡಿ ಸಾಕಾರ್ ನಗರಲ್ಲಿ. ಗುರು, ಈ ಕಾಂಗ್ರೆಸ್ ಸರ್ಕಾರ ಬಂದು ಜೀವನ ತುಂಬ ಕಮರ್ಷಿಯಲ್ ಆಗ್ಬಿಟ್ಟಿದೆ. ಬಾಳೆ ದಿಂಡು ಮಸಾಲೆ 60 ರೂಪಾಯಿ. ಇದಕ್ಕೆ ನಿಮ್ಮ ಅಭಿಪ್ರಾಯ? ಮೊನ್ನೆ ತಾನೇ 20 ರೂಪಾಯಿ ತಲಾಗರಿ, 60 ರೂಪಾಯಿ ಆಗೈತೆ. ಹೆಂಗೆ ಜೀವನ ಮಾಡೋದು ಹಿಂಗೆ? ಸಿದ್ದರಾಮಯ್ಯ ಇನ್ನೇನು ಇಲ್ಲ, 40 ರೂಪಾಯಿ ಎತ್ತಿ ಹಿಂಗೆ ಜಮಾ ಕಟ್ಟಂತ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದ್ದಾನಂತಲ್ಲಿ ರಾಜ್ಯದಲ್ಲಿಲ್ಲ, ದೇಶದಲ್ಲಿಲ್ಲ. ಪ್ಲೀಸ್ ಎಲ್ಲರೂ ಸೇರಿ ಈ ಸತಿ ನಮ್ಮ ಮೋದಿಗೆ ಓಟ್ ಹಾಕಿ. झूठ बोलो, बार बार झूठ बोलो, जहां भी बोल सकते हैं झूठ बोलो. ದೊಡ್ಡಿ ಬಾಯ್. ಬಾಯ್ ಮಚಾನ್. ಓಕೆ ಫ್ರೆಂಡ್ಸ್, ಬಾಯ್. ಓಕೆ ಫ್ರೆಂಡ್ಸ್, ಬಾಯ್.